ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕು ಕಚೇರಿ ಹಾಗೂ ತೆರಕಣಾಂಬಿ ನಾಡ ಕಚೇರಿಯಲ್ಲಿ ಸರ್ವರ್ ಸಮಸ್ಯೆಯಿಂದ ಸಾರ್ವಜನಿಕರು ತೀವ್ರ ಪರದಾಟ ಅನುಭವಿಸುತ್ತಿದ್ದಾರೆ. ಪ್ರತಿದಿನ ಬೆಳಗ್ಗೆ 7 ಗಂಟೆಯಿಂದಲೇ ಜಾತಿ, ಆದಾಯ ಸೇರಿದಂತೆ ವಿವಿಧ ಪ್ರಮಾಣ ಪತ್ರಗಳಿಗಾಗಿ ನೂರಾರು ಮಂದಿ ಸರತಿ ಸಾಲಿನಲ್ಲಿ ಕಾಯ್ತಿದ್ದಾರೆ. ವಿದ್ಯಾರ್ಥಿ ವೇತನ, ರೈತರ ಸರ್ಕಾರಿ ಯೋಜನೆಗಳು ಹಾಗೂ ಇತರೆ ಸೇವೆಗಳ ದಾಖಲೆಗಳಿಗಾಗಿ ಸಾರ್ವಜನಿಕರು ಮುಂಜಾನೆಯೇ ಕಚೇರಿಗೆ ಆಗಮಿಸುತ್ತಿದ್ದಾರೆ. ಸರ್ವರ್ ಸಮಸ್ಯೆ, ಸಿಬ್ಬಂದಿ ಕೊರತೆ ಮತ್ತು ಅರ್ಜಿಗಳ ಹೆಚ್ಚಳದಿಂದ ಸಾರ್ವಜನಿಕರ ಕೆಲಸಗಳು ವಿಳಂಬವಾಗುತ್ತಿವೆ. ದೂರದ ಗ್ರಾಮಗಳಿಂದ ಬಂದ ರೈತರು, ಮಹಿಳೆಯರು ಹಾಗೂ ವಯೋವೃದ್ಧರು ಗಂಟೆಗಟ್ಟಲೆ ಸರದಿಯಲ್ಲಿ ಕಾಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರಿಂದ ಸಾರ್ವಜನಿಕರು ಅಧಿಕಾರಿಗಳ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದು, ತಕ್ಷಣ ಸಮಸ್ಯೆ ಪರಿಹರಿಸುವಂತೆ ಒತ್ತಾಯಿಸಿದೆ. ಸರ್ವರ್ ವ್ಯವಸ್ಥೆಯನ್ನ ಸುಧಾರಿಸಿ ಅರ್ಜಿಗಳ ವಿಲೇವಾರಿಯನ್ನ ತ್ವರಿತಗೊಳಿಸಬೇಕೆಂದು ಸಾರ್ವಜನಿಕರು ಸರ್ಕಾರವನ್ನ ಒತ್ತಾಯಿಸಿದ್ದಾರೆ. ನಾನು ಕಾಳಿಂಗಸ್ವಾಮಿ ಅಂತೇಳಿ ಗುಂಡ್ಲುಪೇಟೆ ತಾಲೂಕಿನಿಂದ ಮಾತಾಡ್ತಾ ಇದ್ದೀನಿ. ನೋಡಿ, ಈ ಕರ್ನಾಟಕ ಸರ್ಕಾರ ಒಂದೊಂದು ಸಮಯಕ್ಕೆ ಪ್ರತಿ ವರ್ಷವೂ ಕೂಡ ಒಂದೊಂದು ಹುಚ್ಚು ನೀತಿಗಳನ್ನ ಜಾರಿ ಮಾಡುವ ಮೂಲಕ ಸಾರ್ವಜನಿಕರಿಗೆ ತುಂಬ ತೊಂದರೆ ಕೊಡ್ತಾ ಇದೆ. ನೋಡಿ, ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಕೊಡಬೇಕು ಅಂತೇಳಿ ಹೊಸ ಒಂದು ನೀತಿಯನ್ನು ಮಾಡುವುದರ ಮೂಲಕ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾ ಇದೆ. ನೋಡಿ, ಒಂದು ತಿಂಗಳಿಂದಲೂ ಕೂಡ ಲೈನ್ ಗಟ್ಟಲೆ ನಿಂತ್ಕೋತಾ ಇದ್ದಾರೆ ಒಂದು ಜಾತಿ ಪ್ರಮಾಣ ಪತ್ರ, ಒಂದು ಆದಾಯ ಪ್ರಮಾಣ ಪತ್ರಕ್ಕಾಗಿ. ಇವತ್ತು ಮಕ್ಕಳಿಗೆ ಅಡ್ಮಿಷನ್ ಮಾಡಲಿಕ್ಕಾಗಲಿ ಅಥವಾ ಸಾರ್ವಜನಿಕರಿಗೆ ಹಲವಾರು ಯೋಜನೆಗಳನ್ನ ತಗೊಳ್ಳಿಕ್ಕಾಗಲಿ ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಪ್ರಮಾಣ ಪತ್ರ ಹಾಗೂ ರೇಷನ್ ಕಾರ್ಡ್ಗಳು ಕಡ್ಡಾಯ ಆಗಿರ್ತದೆ. ಅವುಗಳನ್ನೆಲ್ಲ ಕೊಡಬೇಕು ಅಂತೇಳಿ ಸರ್ಕಾರ ಒಂದು ಹೊಸ ರೂಲ್ಸ್ ಮಾಡ್ತದೆ. 7 ಗಂಟೆಗೆ ಪ್ರಾರಂಭ ಆದರೆ ರಾತ್ರಿ ಹೆಚ್ಚು ಕಡಿಮೆ 6 ಗಂಟೆವರೆಗೂ ಕೂಡ ಸಾಲುಗಟ್ಟಲೆ ಲೈನಿಗೆ ನಿಂತಿರ್ತಾರೆ. ಕೌಂಟರ್ಗಳನ್ನು ಕೂಡ ಜಾಸ್ತಿ ತೆಗೆದಿರಲ್ಲ ಮತ್ತು ಸಾರ್ವಜನಿಕರಿಗೆ ಸುಲಭವಾಗಿರ್ತಕ್ಕಂಥ ಸೇವೆಗಳನ್ನ ಕೊಡ್ತಾ ಇಲ್ಲ. ನಿಜವಾಗ್ಲೂ ಜಿಲ್ಲಾಧಿಕಾರಿಗಳು ಇದನ್ನು ಗಮನಿಸಬೇಕು. ಎಲ್ಲ ತಾಲೂಕು ಕೇಂದ್ರಗಳಲ್ಲೂ ಕೂಡ ಹೀಗೆ ನಿಂತ್ಕೊಳ್ತಾ ಇದ್ದಾರೆ. ಇದು ಒಳ್ಳೆಯ ಬೆಳವಣಿಗೆಗಳಲ್ಲ. ನಿಮ್ಮ ಒಂದು ಜಾತಿ ಪ್ರಮಾಣ ಪತ್ರಕ್ಕಾಗಿ, ನಿಮ್ಮ ಒಂದು ಆದಾಯ ಪ್ರಮಾಣ ಪತ್ರಕ್ಕಾಗಿ ಸಾರ್ವಜನಿಕರು ಬಡವರು ಕೂಲಿ ಬಿಟ್ಬಿಟ್ಟು ಸಾಯಂಕಾಲವರೆಗೆ ಅವ್ರ ಮಕ್ಕಳು ಓದಿಸ್ತಾ ಇದ್ದೀವಿ ಅಂತೇಳಿ ಇಲ್ಲಿ ಬಂದು ನಿಂತ್ಕೊಳ್ಳೋಕ್ಕಾಗುತ್ತಾ? ದಯಮಾಡಿ ಸರ್ಕಾರ ಇದನ್ನು ಯೋಚನೆ ಮಾಡಬೇಕು. ನಿಜವಾಗ್ಲೂ ಇಂಥ ಗಂಭೀರ ಸಮಸ್ಯೆಗಳನ್ನ ತಂದಿಟ್ಬಿಟ್ಟು ಸಾಯಂಕಾಲ ಗಂಟೇಳಿ ಸಾರ್ವಜನಿಕರ ತಮಾಷೆ ನೋಡ್ತಾ ಇದೆ ಅಂತ ಕಾಣಿಸುತ್ತೆ. ಇದು ಒಳ್ಳೆಯದಲ್ಲ. ಜಾತಿ ಪ್ರಮಾಣ ಪತ್ರವನ್ನು ಕಂದಾಯ ಸೆಕ್ರೆಟರಿ ಅವ್ರಿಗೆ ನೇಮಿಸ್ಬಿಟ್ಟು ಅವರನ್ನು ಈ ಕೂಡಲೇ ದೃಢೀಕರಣ ಮಾಡಿರಿ ಬೇಗ ಅಂತೇಳಿ ಆದೇಶವನ್ನು ಕೊಡಬೇಕು. ದೃಢೀಕರಣ ಪತ್ರ ಕೊಡಿ, ಲಾಯರ್ ಅಪ್ಡೇಟ್ ಕೊಡಿ, ಇನ್ನೇನೋ ಕೊಡಿ, ಇನ್ಯಾವುದೋ ದಾಖಲಾತಿ ಕೊಡಿ ಅಂತ ಹೇಳಿದ್ರೆ ಏನು ಜಾತಿ ಬೇರೆ ಆಗುತ್ತಾ? ದಯಮಾಡಿ ಇದನ್ನು ತಹಸೀಲ್ದಾರ್ ಆಗ್ಬೋದು, ಜಿಲ್ಲಾಧಿಕಾರಿಗಳು ಮತ್ತೆ ಪರಿಶೀಲಿಸಿ ಅದನ್ನು ಆದಷ್ಟು ಬೇಗ ಅವ್ರಿಗೆ ಆದಾಯ ಪ್ರಮಾಣ ಪತ್ರ ಮತ್ತು ಜಾತಿ ಪ್ರಮಾಣ ಪತ್ರ ಸಿಗುವಂತ ಆಗಬೇಕು ಅಂತಕ್ಕಂಥ ಮಾತನ್ನ ಈ ಸಮಯದಲ್ಲಿ ಒತ್ತಾಯಿಸ್ತಾ ಇದ್ದೇನೆ. ದಯಮಾಡಿ ಈ ರೀತಿ ಸಾರ್ವಜನಿಕರಿಗೆ ತೊಂದರೆ ಕೊಡೋದು ಒಳ್ಳೆಯದಲ್ಲ. ನೋಡಿ, ಲೈನ್ ಗಟ್ಟಲೆ ನಿಂತ್ಕೊಂಡಿದ್ದಾರೆ ಸಾರ್ವಜನಿಕರು. ಇದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತೇಳಿ ಈ ಸಮಯದಲ್ಲಿ ಕೇಳ್ಕೊತಾ ಇದ್ದೇನೆ. ಹೊಸ್ದಾಗಿ ಬಿಡ್ಬಿಟ್ಟು ಈ ಥರವಾಗಿ ನಾವು ಕೆಲಸ ಬದುಕು ಎಲ್ಲನೂ ಬಿಡ್ಬಿಟ್ಟು ಇಲ್ಲಿ ಬಂದು ನಾವು ಕ್ಯೂ ನಿಂತ್ಕೊಂಡು ಇನ್ನು ಮಾಡ್ತಾವೆ. ಏನು ಮಾಡೋದು ಈಗ? ದನ ಕರುಗಳು ಮೇವು ತರಬೇಕು, ಅದು ತರಬೇಕು. ಈಗ ನೆನೆ ದಿನ ಸಾಯಂಕಾಲ ಗಂಟು ಇದ್ದು ಇಲ್ಲಿ ಸಾಯಂಕಾಲ ಇದ್ದು ಸಂದಾದ್ಮೇಲೆ ಕ್ಲೋಸ್ ಆಯಿತು. 5ವರೆಗೆ ಕ್ಲೋಸು. ವಾಪಸ್ ಹೋಗಿ ಬೆಳಗ್ಗೆ ಬಂದು ನಿಂತೀವಿ. ಇನ್ನೂ ಹೆಚ್ಚಿನ ಕೌಂಟ್ರ್ಗಳು ಮಾಡಿ ನಮ್ಗೆ ಜನ ಪರವಾಗಿ ಎಲ್ಲ ರೆಡಿ ಮಾಡೋಕೆ ವ್ಯವಸ್ಥೆ ಮಾಡಬೇಕು ಸರ್ಕಾರ. ಇದೊಂದು ಅನುಕೂಲ ಮಾಡಿಕೊಡ್ಬೇಕು. ಹೊಸ್ದಾಗಿ ಕ್ಯಾಸ್ಟ್ ಇನ್ಕಮ್ ಮಾಡ್ಸೋಕ್ಕೋಸ್ಕರ ಈ ಥರ ಇದೆಲ್ಲ ನಾವು ವ್ಯವಸಾಯ ಎಲ್ಲ ಬಿಟ್ಬಿಟ್ಟು ಬಂದು ನಿಂತೀವಿ. ಇದಕ್ಕೆ ಇನ್ನಷ್ಟು ಸ್ಥಳೀಯ ಹಾಗೂ ರಾಜ್ಯದ ತಾಜಾ ಸುದ್ದಿಗಳಿಗಾಗಿ ಭಾರತ್ ಒನ್ ಕನ್ನಡವನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.